ಹಾಯ್ ವೆಲ್ಕಮ್ ಬ್ಯಾಕ್. ಇಲ್ಲಿ ನಾನು ರಾಗಿ ಮೊಮೋಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೆಲ್ದಿಯಾಗಿಯೂ ಇರುತ್ತೆ. ಸೊ ಒಂದು ಅರ್ಧ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ನಾವು ಹಾಕ್ಕೋಬೇಕು ಪಾತ್ರೆಗೆ, ಒಂದು ಅರ್ಧ ಕಪ್ ಅಂದಾಜು. ಹಾಗೆ ರಾಗಿ ಹಿಟ್ಟು ಹಾಕ್ಕೊಂಡ್ಮೇಲೆ ಒಂದು ಗೋಧಿ ಹಿಟ್ಟು ಹಾಕ್ಕೋಬೇಕು. ಒಂದು ಸ್ವಲ್ಪನೇ ಸ್ವಲ್ಪ, ಒಂದು 1/4 ಕಪ್ ಸಾಕು. ರಾಗಿ ಹಿಟ್ಟು ಹಾಕಿದಷ್ಟು ಬೇಕಾಗಿಲ್ಲ, ಅಥವಾ ಈಕ್ವಲ್ ಪ್ರಮಾಣದಲ್ಲಿನೂ ಹಾಕ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಉಪ್ಪು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ. ಆಮೇಲೆ ಅದಕ್ಕೆ ನೀರು ಹಾಕಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು. ಅದನ್ನು ಕೈಗೆ ಅಂಟ್ತಾ ಇದೆ ಅಂತ ಹೇಳಿದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು. ನಾವು ನೀಟಾಗಿ ಕಲಿಸ್ಕೋಬೇಕು. ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನೀವು ಯಾವ ಅಡುಗೆ ಎಣ್ಣೆ ಬಳಸ್ತೀರೋ ಅದನ್ನು ಹಾಕ್ಕೊಂಡು ನೀಟಾಗಿ ನಾವು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ. ನಾನು ಆಲ್ರೆಡಿ ಚಟ್ನಿ ಪ್ರಿಪೇರ್ ಮಾಡಿದ್ದೆ. ಅದೇ ಪಾತ್ರೆಯಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು ಗ್ರೀನ್ ಚಟ್ನಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆ ಸಾಸಿವೆ, ಉದ್ದಿನಬೇಳೆ, ಹಾಗೆ ಹೆಚ್ಚಿರುವ ಕ್ಯಾರೆಟ್, ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲ, ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಅದನ್ನ ಪಲ್ಯ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಲಟ್ಟಿಸ್ಕೋಬೇಕು. ನಾವು ಪಲ್ಯ ಬೇಯಕ್ಕೆ ಇಟ್ಬಿಟ್ಟು ಅದನ್ನು ಲಟ್ಟಿಸ್ಕೋಬೇಕು. ಈ ಥರ ಉಂಡೆಗಳನ್ನಾಗಿ ಲಟ್ಟಿಸ್ಕೊಂಡು ನೋಡಿ, ಇವಾಗ ಪಲ್ಯ ರೆಡಿಯಾಗಿದೆ. ಸೊ ಈ ಥರ ಫಿಲ್ಲಿಂಗ್ಸ್ನ ಹಾಕ್ಕೋಬೇಕು. ಫಿಲ್ಲಿಂಗ್ಸ್ ಹಾಕಿ ಅದರೊಳಗೆ ಒಂದೊಂದು ಚೀಸ್ ಹಾಕ್ಕೋಬೇಕು. ಇದು ರಾಗಿ ಚೀಸ್ ಮೋಮೋಸ್. ಸೊ ಚೀಸ್ನ ಹಾಕಿ, ಚೀಸ್ ಕ್ಯೂಬ್ಸ್ ಸಿಗುತ್ತೆ, ಇಲ್ಲ ತುರಿದು ಹಾಕಿದ್ರೂ ಓಕೆ. ಚೀಸ್ನ ಹಾಕಿ ಕ್ಲೋಸ್ ಮಾಡಿ ನಾವು ಇದು ಮಾಡ್ಕೋಬೇಕು. ಕವರ್ ಮಾಡಿ ಒಂದು 20 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ರಾಗಿ ಚೀಸ್ ಮೋಮೋಸ್ ರೆಡಿ ಆಗುತ್ತೆ. ಫುಲ್ ಚೀಸಿ ಆಗಿರುತ್ತೆ. ನಿಮಗೆ ಓಪನ್ ಮಾಡಿ ತೋರಿಸಿದ್ದೀನಿ. ಒಂಥರ ಸಖತ್ ಟೇಸ್ಟಿಯಾಗಿರುತ್ತೆ. ಚೀಸೆಲ್ಲ ಮೆಲ್ಟಾಗಿ ಬಾಯಿಗೆ ಸಿಗುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೆಲ್ದಿಯಾಗಿರುತ್ತೆ. ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.